ಎಲ್ಲ ಜನಾಂಗದ ಪ್ರೀತಿ ಮಾಡೋರು. ಅವ್ರಿಗೆ ಅದು ಒಂದೇ ಕನಸದು. ಮುಂಜಾನೆ ಎದ್ದ ಕೂಡಲೇ ಮುಸ್ಲಿಂ 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 ಅಂತೇಳಿ ಹಿಂದೂಗಳನ್ನ ಒಟ್ಟಾಗಿ ಹೋಡ್ ತಗೊಳ್ಳೋದು ಅದು ಭ್ರಮೆ ಅವರು. ಇಡೀ ರಾಷ್ಟ್ರಾದ್ಯಂತ ಇಂತಹ ಭ್ರಮಾಲೋಕದಲ್ಲಿ ಜನರನ್ನು ತೇಲಿಸಿ ಆ ಹಿಂದುತ್ವದ ಹೆಸರಿನಲ್ಲಿ ಬರ್ತಕ್ಕಂಥದ್ದು. ಇವ್ರು ಯಾವುದು ಡೆವಲಪ್ಮೆಂಟ್ ಕೇಳ್ಬೇಡ್ರಿ, ಏನು ಕೇಳ್ಬೇಡ್ರಿ. ಇಷ್ಟೆಲ್ಲ ಬಜೆಟ್ ಬಗ್ಗೆ ಪ್ರಕ್ರಿಯೆ ಚರ್ಚೆ ಮಾಡಿದ್ರೆ ಅಲ್ಲಿ ಮುಸ್ಲಿಮ್ರೇ ಇವ್ರಿಗೆ ಟಾರ್ಗೆಟ್. ಆದ್ರಿಂದ ಇವ್ರು ಯಾವತ್ತು ಪೂರ್ವಾಪರ ನೋಡಿ, ನಾವು ಬಜೆಟ್ ಇದೆ, ಈ ವರ್ಗಕ್ಕೆ ಅನ್ಯಾಯ ಆಯ್ತು, ಇದಾಯ್ತು ಅಂತಕ್ಕಂಥ ಚರ್ಚೆಯಲ್ಲಿ ಅವ್ರಿಗೆ ಮುಂಜಾನೆ ಬಜೆಟ್ದಾಗೂ ಮುಸ್ಲಿಮ್ಸು, ಎದ್ರು ಮುಸ್ಲಿಮು, ಬಿದ್ರು ಮುಸ್ಲಿಮು, ಇವ್ರು ಬಂಡವಾಳ ಮುಸ್ಲಿಂ ಹೆಸರು ಹೇಳಿ ಇವರು ಅಧಿಕಾರಕ್ಕೆ ಬರು. ಯಾವುದೇ ಜನಾಂಗನ ನಾವು ಬಿಟ್ಕೊಟ್ಟಿಲ್ಲ. ಎಲ್ಲ ಜನಾಂಗ, ಎಲ್ಲ ಧರ್ಮಗಳನ್ನ ಪ್ರೀತಿ ಮಾಡ್ತಕ್ಕಂಥವ್ರು. ಅಲ್ಪಸಂಖ್ಯಾತರಿಗೆ ನಾವು ಪಾಪ ಅವ್ರಿಗೆ ನಾವು ಕೊಟ್ರೆ ಏನ್ ತಪ್ಪಿದೆ? ನಾವೇನು ಹಿಂದೂಗಳಿಗೆ ಏನು ವಿರೋಧಿಗಳ? ನಮ್ಮ ಹಿಂದೂಗಳ ವಿರೋಧಿ ತರ ಬಿಂಬಿಸೋದು, ಆ ಹಿಂದೂಗಳು ಓಡ್ತೀವಿ. ಇಂಥದೊಂದು ದಂಧ ಇವ್ರದ್ದು. ಇವರು ಯಾವತ್ತೂ ರಾಷ್ಟ್ರ ಹಾಗೂ ರಾಜ್ಯದ ಹಿತ ಕಾಪಾಡಿದವರಲ್ಲ, ಇವ್ರು ಏನೂ ಮಾಡಿದವರಲ್ಲ. ಇವ್ರೇನು ಇಟ್ಟು ದಿವ್ಸ ಇದ್ರಲ್ಲ, ಯಾಕೆ ಇಲ್ಲಿ ಮೆಡಿಕಲ್ ಕಾಲೇಜ್ ಕೊಡ್ಲಿಲ್ಲ? ಇಟ್ಟು ದಿವ್ಸ ಇದ್ರಲ್ಲ, 2 ಹಂತದ ಯಾಕೆ ಮಾಡಿದನು ಕೃಷ್ಣ ಮೆಲ್ದಂಡ ಯೋಜನೆದು?